ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನೀವು ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸುವಾಗ ಎಲ್ಲ ಇನ್ಫಾರ್ಮೇಶನ್ಗಳು ಮತ್ತೆ ಎಲ್ಲ ದಾಖಲೆಗಳನ್ನ ನೀವು ಅಪ್ಲೋಡ್ ಮಾಡಿದ ನಂತರ ಒಂದು ವೇಳೆ ನಿಮ್ಮ ಈ ಸಹಿ ಬಾಕಿ ಉಳಿದ್ರೆ ಪೇಮೆಂಟ್ ಕಂಪ್ಲೀಟ್ ಆಗದೇನೆ ಈ ಸಹಿ ಬಾಕಿ ಉಳಿದ್ರೆ ಅದನ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳಿ ಬಹಳ ಜನರು ನನಗೆ ಕಮೆಂಟ್ ಮಾಡಿದ್ರು. ಅದಕ್ಕಾಗಿ ಡೆಡಿಕೇಟೆಡ್ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಲೈವ್ ಆಗಿ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಆದ್ರೂ ಕೂಡ ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಬೇಕಾಗತ್ತೆ, ಹಳೆಯ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಇಲ್ಲಿ ನಾನು ಇನ್ಕಮ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಸ್ಟಾರ್ ಮಾರ್ಕ್ ಇರುವಂತದ್ದು ಮ್ಯಾಂಡೇಟರಿ ಇರುತ್ತೆ. ಇಲ್ಲಿ ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮೊದಲು 200 KB ಅಷ್ಟೇ ಇರ್ತಾ ಇತ್ತು. ಇಲ್ಲಿ ಈಗ 300 KB ವರೆಗೆ ಮಾಡಿದ್ದಾರೆ ನಿಮ್ಮ ಒಂದು PDF ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ. ಸೊ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇದ್ರೆ ಹೌದು ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಇದರ ನಂತರ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾರ ಹೆಸರ ಮೇಲೆ ನೀವು ಇನ್ಕಮ್ ಸರ್ಟಿಫಿಕೇಟ್ ನ ಅಪ್ಲೈ ಮಾಡ್ತಾ ಇದ್ರೋ ಈ ಒಂದು ಲಿಸ್ಟ್ ಇಂದ ಅವರ ಹೆಸರನ್ನ ಆಯ್ಕೆ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ಶೋಧಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಒಂದು ತಾಲೂಕು, ಜಿಲ್ಲಾ ಯಾವುದು, ನೀವು ರೂರಲ್, ಅರ್ಬನ್ ಅಂತ ಅನ್ನೋದೆಲ್ಲ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಹಳ್ಳಿಯನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಅಥವಾ ನೀವು ಇರುವಂತ ಪ್ಲೇಸ್ ಅನ್ನ ಮಾತ್ರ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೀವು ಕುಮಾರನೋ, ಕುಮಾರಿನೋ, ಶ್ರೀಮತಿ, ಶ್ರೀನೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ತಂದೆ ಮತ್ತು ತಾಯಿ ಹೆಸರನ್ನ ಕನ್ನಡದಲ್ಲಿ ಹಾಕ್ಬೇಕಾಗತ್ತೆ. ನಿಮ್ಮ ಒಂದು ನುಡಿ ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕನ್ನಡದಲ್ಲಿ ಹಾಕ್ಬೇಕಾಗತ್ತೆ. ಇದರ ನಂತರ ಇಲ್ಲಿ ನಿಮ್ಮ ಒಂದು ಪ್ಲೇಸಿನ ಹೆಸರನ್ನ ಹಾಕಿ ಮೊದಲನೇ ಬಾಕ್ಸ್ ಅಲ್ಲಿ, ಎರಡನೇ ಬಾಕ್ಸ್ ಅಲ್ಲಿ ನಿಮ್ಮ ತಾಲೂಕನ್ನ ಹಾಕಿ, ಮೂರನೇ ಬಾಕ್ಸ್ ಅಲ್ಲಿ ನಿಮ್ಮ ಜಿಲ್ಲೆ ಹೆಸರನ್ನ ಹಾಕೊಳ್ಳಿ. 3 ಬಾಕ್ಸ್ ಫಿಲ್ಅಪ್ ಮಾಡಿದ ನಂತರ ನಿಮ್ಮ ಒಂದು ಪ್ಲೇಸಿನ ಒಂದು ಪಿನ್ ಕೋಡ್ ಅನ್ನ ಹಾಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ವೆರಿಫಿಕೇಶನ್ ಗಾಗಿ OTP ಬರುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡಿಗೆ ಲಿಂಕ್ ಇರೋದನ್ನ ಕೊಟ್ರೆ ಒಳ್ಳೇದು. ಇಲ್ಲಿ ಯಾವುದೇ ನಂಬರ್ ಹಾಕಿದ್ರು ಕೂಡ OTP ಬರುತ್ತೆ, ಅದಕ್ಕೇನು ಪರವಾಗಿಲ್ಲ. ಆದ್ರೆ ನೀವು ಇಲ್ಲಿ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಕೊಟ್ರೆ ಒಳ್ಳೇದು. ಇಲ್ಲಿ OTP ಬಂದಿದೆ, ವೆರಿಫೈ ಕೂಡ ಮಾಡಿದ್ದೇನೆ. ನಂತರ ಇಲ್ಲಿ Gmail ID ಅನ್ನ ಕೂಡ ನೀವು ಕೊಡಬೇಕಾಗತ್ತೆ. ಒಂದು OTP ಬರುತ್ತೆ ಆ ಒಂದು ಮೇಲಿಗೆ ಕೂಡ, ಅದನ್ನ ಕೂಡ ನೀವು OTP ವೆರಿಫೈ ಮಾಡ್ಬೇಕಾಗತ್ತೆ. ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆಯೋ ಏನಿಲ್ಲ, ಅಪ್ರೂವಲ್ ಆಗಿದೆಯೋ ಅಥವಾ ಪೆಂಡಿಂಗ್ ಅಲ್ಲಿ ಇದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ ಅನ್ನೋ ಒಂದು ಸ್ಟೇಟಸ್ ಆ ಒಂದು ಕೊಟ್ಟಿರೋ ಮೇಲಿಗೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಮೇಲ್ ಕೂಡ ಕಂಪಲ್ಸರಿ ಆಗಿರುತ್ತೆ. ಸೊ ಇಲ್ಲಿ ಮೇಲಿಗೆ OTP ಬಂದಿರುತ್ತೆ. OTP ಅನ್ನ ಕೂಡ ಹಾಕ್ಬಿಟ್ಟು ನೀವು ಇಲ್ಲಿ ವೆರಿಫೈ ಮಾಡ್ಬೇಕಾಗತ್ತೆ. ನೋಡಿ, ಬಂದಿರುವಂತ OTP ಅನ್ನ ಹಾಕ್ಬಿಟ್ಟು ವೆರಿಫೈ ಮಾಡಿದ್ದೇನೆ. ಇಲ್ಲಿ ನಿಮ್ಮ ಒಂದು ದಾಖಲೆಯನ್ನ ಡಿಜಿ ಲಾಕರ್ಗೆ ಸೇವ್ ಮಾಡ್ಬೇಕಂತ ಅಂದಿದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಹೌದು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ ಪರ್ಸನ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಒಟ್ಟು ವಾರ್ಷಿಕ ಆದಾಯ, ಕುಟುಂಬದಲ್ಲಿರುವಂತ ಒಟ್ಟು ವಾರ್ಷಿಕ ಆದಾಯ ಎಷ್ಟು ಅನ್ನೋದನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಇದರ ನಂತರ ನಿಮ್ಮ ದಾಖಲೆಗಳನ್ನ ಎಲ್ಲವನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ. ಅದರ ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ RD ನಂಬರ್ ಜನರೇಟ್ ಆಗಿರುತ್ತೆ, ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇದರ ನಂತರ ನಿಮ್ಮ ಒಂದು ಫಿಲ್ಅಪ್ ಮಾಡಿರುವಂತ ಇನ್ಫಾರ್ಮೇಶನ್ ಈ ತರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಈ ಸೈನ್ಗಾಗಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಈ ತರ ಒಂದು ಎರರ್ ಬಂದಾಗ ನಿಮ್ಮ ಒಂದು ಈ ಸೈನು ಬಾಕಿ ಇರುತ್ತೆ, ನಂತರ ಪೇಮೆಂಟ್ ಬಾಕಿ ಇರುತ್ತೆ. ಸೊ ಈ ತರ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಯಾರ ಐಡಿಯಲ್ಲಿ ಲಾಗಿನ್ ಆಗಿರ್ತೀರೋ ಅವರ ಐಡಿಯನ್ನ ಮತ್ತೆ ರೀಲಾಗಿನ್ ಆಗಿಬಿಟ್ಟು ಬಾಕಿ ಉಳಿದಿರುವ ವ್ಯವಹಾರಗಳ ಮೇಲೆ ಕ್ಲಿಕ್ ಮಾಡಿ ಈ ಸಹಿ ಬಾಕಿ ಉಳಿದಿರುವ ಕಾರ್ಯಗಳನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ RD ನಂಬರ್ ಕಾಣುತ್ತೆ. ಆ RD ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಎಲ್ಲಿಗೆ ನಿಂತಿರುತ್ತೋ ಅಲ್ಲಿಂದಾನೇ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಈ ಸಹಿ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಪ್ರೋಟೀನ್ ಅನ್ನೋ ಒಂದು ವೆಬ್ಸೈಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ವೆರಿಫೈ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಹಾಕ್ಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ಅನ್ನ ನೀವು ಇಲ್ಲಿ ಹಾಕಿಬಿಟ್ಟು ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸಕ್ಸಸ್ಫುಲಿ OTP ವೆರಿಫೈಡ್ ಅಂತ ಹೇಳಿ ಬಂತು. ಸೊ ಈ ತರ ಒಂದು ಪೇಜ್ ಲೋಡಿಂಗ್ ಆಗ್ತಾ ಇರುವಾಗ ಇಲ್ಲಿ ನೀವು ಬ್ಯಾಕ್ ಹೋಗೋದಾಗ್ಲಿ ರಿಫ್ರೆಶ್ ಆಗಲಿ ಮಾಡೋಕೆ ಹೋಗಬೇಡಿ, ಸ್ವಲ್ಪ ವೇಟ್ ಮಾಡಿ. ಇದು ರೀಡೈರೆಕ್ಟ್ ಆಗಿಬಿಟ್ಟು ನಿಮ್ಮ ಒಂದು ಪೇಮೆಂಟ್ ಗೆ ಹೋಗುತ್ತೆ. ಸೊ ಇಲ್ಲಿ ನೋಡಿ ಹಣ ಪಾವತಿ ಮಾಡಲು ಮುಂದುವರಿಸುವುದಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು RD ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ನಂತರ 40 ರೂಪಾಯಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕು. ಇಲ್ಲಿ ಕನ್ಸೆಂಟ್ ಅನ್ನ ಚೆಕ್ ಮಾರ್ಕ್ ಮಾಡಿಬಿಟ್ಟು ನೀವು iWallet ಮುಖಾಂತರ ಆದ್ರೂ ಪೇಮೆಂಟ್ ಮಾಡಬಹುದು ಅಥವಾ ಫೋನ್ ಪೇ ಮುಖಾಂತರ ಆದ್ರೂ ಪೇಮೆಂಟ್ ಮಾಡಬಹುದು. ಸೊ ನಾನು ಇಲ್ಲಿ iWallet ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. iWallet ಮುಖಾಂತರ ನಾನು ಇಲ್ಲಿ ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ
ಲಾಗಿನ್ ಮಾಡಿದ್ರೆ ಸಾಕು ನೀವು ನಿಮ್ಮ ಒಂದು ಪೇಮೆಂಟ್ ಅನ್ನ ಮಾಡಬಹುದು. ಸೊ ನೋಡಿ ಇಲ್ಲಿ ನಾನು ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಹಾಕಿಬಿಟ್ಟು ಲಾಗಿನ್ ಹಿಯರ್ ಟು ಮೇಲೆ ಕ್ಲಿಕ್ ಮಾಡಿದಾಗ ನನ್ನ ಒಂದು ಪೇಮೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಇಲ್ಲಿ. ಸೊ ವೀಕ್ಷಕರೇ, ಇಲ್ಲಿ ಇವಾಗ ನಿಮ್ಮ ಒಂದು ರಿಸಿಪ್ಟ್ ಅನ್ನ ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಈ ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೇನೆ ವೀಕ್ಷಕರೇ.